ನಾನು ದಿವಾಕರ್ ಶೆಟ್ಟಿ, ತೆರಿಗೆ ಸಲಹೆಗಾರರಾಗಿ ಪ್ರಾಕ್ಟೀಸ್ ಮಾಡ್ತಾಯಿದ್ದೇನೆ ಉಡುಪಿಯಿಂದ. ಉಡುಪಿ ಟ್ಯಾಕ್ಸ್ ಬಾರ್ ಅಸೋಸಿಯೇಷನ್ ಉಪಾಧ್ಯಕ್ಷನಾಗಿದ್ದೇನೆ. ಇಂದು ಕೇಂದ್ರ ಸರ್ಕಾರದ 3ನೇ ಬಾರಿಯ ಫುಲ್ ಟರ್ಮ್ ಬಜೆಟ್ ಶ್ರೀಮತಿ ನಿರ್ಮಲಾ ಸೀತಾರಾಮನ್ ಅವರು ಸಂಸತ್ತಿನಲ್ಲಿ ಮಂಡಿಸಿದ್ದಾರೆ. ಅತ್ಯಂತ ಪಾರದರ್ಶಕ, ಅಂದರೆ ವಿಕಸಿತ ಭಾರತಕ್ಕೆ ವಿಕಸಿತ ಬಜೆಟ್ ಎಂದು ಹೇಳ್ಬೋದು. ಮುಂಚೆ ಬಜೆಟ್ ಅಂತ ಹೇಳಿದರೆ 3 ಗಂಟೆ 4 ಗಂಟೆ ಎಲ್ಲ ಇತ್ತು. ಈಗ 1 ಗಂಟೆಯಲ್ಲಿ ಮುಗಿಸಿ ಚೊಕ್ಕವಾಗಿ ಆರ್ಥಿಕ ಪ್ರಗತಿಯನ್ನು ಸಲ್ಲಿಸಿದ್ದಾರೆ. ಯಾವುದೇ ರಾಜ್ಯಕ್ಕೆ ಯಾವುದೇ ಒಂದು ವಿಂಗಡಣೆ ಇಲ್ಲದೆ ಇಡೀ ದೇಶದ ಬಜೆಟ್ ಸಲ್ಲಿಸಿದ್ದಾರೆ. ಪ್ರಮುಖವಾಗಿ ಆರೋಗ್ಯಕ್ಕೆ ಬೇಕಾದಂಥ ಮಹತ್ವದ ನಿರ್ಧಾರಗಳನ್ನು ತೆಗೊಂಡಿದ್ದಾರೆ. ಒಂದೊಂದೇ ಸಾಧಾರಣ ಹೆಚ್ಚಿನ ಧನ ವಿನಿಯೋಗಿಸಿ ಆರೋಗ್ಯಕ್ಕೆ ಹೆಚ್ಚಿನ ಮಹತ್ವ ಕೊಟ್ಟಿದ್ದಾರೆ. ಯಾವುದೆಲ್ಲ ಅಂದರೆ, ಗ್ರಾಮೀಣ ಪ್ರದೇಶಗಳಲ್ಲಿ ಶುದ್ಧ ಕುಡಿಯುವ ನೀರು ಯೋಜನೆಯು ಆಲ್ರೆಡಿ 80% ಫಿನಿಶ್ ಆಗಿದೆ. ಅದನ್ನು ಈ ಒಂದೇ ವರ್ಷದಲ್ಲಿ 100% ಮಾಡಿಕೊಂಡು ಜನರ ಆರೋಗ್ಯ ಮಟ್ಟ ಏರಿಸುವಲ್ಲಿ ಮಹತ್ವದ ನಿರ್ಧಾರ ತಗೊಂಡಿದ್ದಾರೆ. ಜನರಿಗೆ ಆರೋಗ್ಯಕ್ಕೆ ವರ್ಧನೆಗೆ ಬೇಕಾದಂಥ ಹಣ್ಣು ಮತ್ತು ತರಕಾರಿ, ಹಣ್ಣು ಹಂಪಲುಗಳನ್ನು ಜಾಸ್ತಿ ಬೆಳೆಯಬೇಕು ಮತ್ತು ಜಾಸ್ತಿ ಬಳಸಬೇಕು ಅಂತ ಒಂದು ಯೋಜನೆ ಹಾಕಿಕೊಂಡು ಅದನ್ನು ರಾಜ್ಯ ಸರ್ಕಾರದ ಒಟ್ಟಿಗೆ ಜಂಟಿಯಾಗಿ ಕಾರ್ಯಗತ ರೂಪಿಸುವಲ್ಲಿ ಒಂದು ಮಹತ್ವದ ಹೆಜ್ಜೆ ಇಟ್ಟಿದ್ದಾರೆ. ಮತ್ತೊಂದು, ಜಿಲ್ಲೆಗೊಂದು ಪ್ರತಿ ಜಿಲ್ಲೆ ಆಸ್ಪತ್ರೆಗಳಲ್ಲಿ ಕ್ಯಾನ್ಸರ್ ಚಿಕಿತ್ಸಾ ಕೇಂದ್ರ ಆರಂಭಿಸೋದು ಕಂಪಲ್ಸರಿಯಾಗಿ. ಪ್ರತಿ ಜಿಲ್ಲಾ ಕೇಂದ್ರಗಳಲ್ಲಿ, ಜಿಲ್ಲಾ ಆಸ್ಪತ್ರೆಗಳಲ್ಲಿ ದೇಶವ್ಯಾಪಿ ಕ್ಯಾನ್ಸರ್ ಕೇಂದ್ರ ಸ್ಥಾಪಿಸಬೇಕು. ಈ ವರ್ಷ ಅದರಲ್ಲಿ 200 ಜಿಲ್ಲೆಗಳಲ್ಲಿ ಹಾಕುವಂಥ ಗುರಿಯನ್ನು ಇಟ್ಕೊಂಡು ಮುಂದುವರೆದಿದ್ದಾರೆ. ದೇಶದಲ್ಲಿ ಮೆಡಿಕಲ್ ಟೂರಿಸಮ್, ಇಂಟರ್ನ್ಯಾಷನಲ್ ಟೂರಿಸ್ಟ್ ಎಲ್ಲ ಬರುವ ಯೋಜನೆ ಹಾಕಿ ಮೆಡಿಕಲ್, ನಮ್ಮಲ್ಲಿ ಅತ್ಯಂತ ಕಡಿಮೆ ವೆಚ್ಚದಲ್ಲಿ ಮೆಡಿಕಲ್ ಸೌಲಭ್ಯವಿದೆ, ಅದನ್ನು ಉಪಯೋಗಿಸುವ ಸಲುವಾಗಿ ಇಂಟರ್ನ್ಯಾಷನಲ್ ಪ್ರಚಾರ ಮಾಡಿ ಮೆಡಿಕಲ್ ಟೂರಿಸಮ್ಗೆ ಹೆಚ್ಚಿನ ಮಹತ್ವ ಕೊಟ್ಟು ಹೆಚ್ಚಿನ ಧನ ವಿನಿಯೋಗಿಸುವ ಯೋಜನೆ ಹಾಕಿದ್ದಾರೆ. 36 ಜೀವರಕ್ಷಕ ಔಷಧಿಗಳು ಇನ್ಕ್ಲೂಡಿಂಗ್ ಕ್ಯಾನ್ಸರ್ ಔಷಧಿಗಳು ಎಲ್ಲವೂ ಅದಕ್ಕೆ ಕಸ್ಟಮ್ ಡ್ಯೂಟಿ 0% ಮಾಡಿದ್ದಾರೆ. 6 ಕಸ್ಟಮ್ ಡ್ಯೂಟಿ 0 ಸಲ GST 0 ಮಾಡಿದ್ದಾರೆ. ಕಸ್ಟಮ್ ಡ್ಯೂಟಿಯನ್ನು 0 ಮಾಡಿದ್ದಾರೆ. ಅದೇ ರೀತಿ 6 ಜೀವರಕ್ಷಕ ಔಷಧಿಗಳನ್ನು 28% ಇದ್ದದ್ದನ್ನು 5%ಕ್ಕೆ ತೆರಿಗೆಯನ್ನು ತಂದಿದ್ದಾರೆ. ಮಹತ್ವದ ಹೆಜ್ಜೆಯನ್ನು ಇಟ್ಟಿದ್ದಾರೆ. ಮತ್ತು 37 ಔಷಧಿಗಳನ್ನು ಉಚಿತವಾಗಿ ನೀಡುವಂಥ ಒಂದು ಯೋಜನೆಯನ್ನು ಹಾಕಿಕೊಂಡಿದ್ದಾರೆ. ಒಟ್ಟಾರೆಯಾಗಿ ದೇಶದ ಆರ್ಥಿಕ ಸ್ಥಿತಿ ಮಾತ್ರ ಅಲ್ಲ, ದೇಶದ ಆರೋಗ್ಯ ಸ್ಥಿತಿಯೂ ಸುಧಾರಿಸಬೇಕು, ಹೆಚ್ಚಿನ ಪ್ರಜೆಗಳು ಸಂತೃಪ್ತಿಯಿಂದ ಇರಬೇಕಂತ ದೊಡ್ಡ ಮಹತ್ವದ ದೂರದೃಷ್ಟಿ ಯೋಜನೆ ಇಟ್ಕೊಂಡು ಈ ಬಜೆಟನ್ನು ಮಂಡಿಸಿದ್ದಾರೆ ಅಂತ ಹೇಳ್ಬೋದು.